ರಸ್ತೆ ಸುರಕ್ಷತಾ ಮಾಸಾಚರಣೆ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಕುರಿತು ಜನಜಾಗೃತಿ ಮೂಡಿಸುವ ಜಾಥಾಕ್ಕೆ ಚಿತ್ರದುರ್ಗದಲ್ಲಿಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಇಂದು ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ರ್ಯಾಲಿ ನಗರದ ವಿವಿಧೆಡೆ ಸಂಚರಿಸಿ ಹೆಲ್ಮೆಟ್ ಧರಿಸುವುದು, ಮಕ್ಕಳು ಶಿಶು ರಕ್ಷಣಾ ಕವಚ ಧರಿಸುವುದರ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ರಸ್ತೆ ಅಪಘಾತದಲ್ಲಿ ಸಂಭವಿಸುವ ಸಾವು ನೋವುಗಳನ್ನು ತಡೆಯುವ ದೃಷ್ಟಿಯಿಂದ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಸಂಚಾರ ನಿಯಮ ಪಾಲಿಸುವುದರಿಂದ ಅಪಘಾತ ತಡೆಯಬಹುದು ಎಂದು ಹೇಳಿದರು. ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ ಮತ್ತು ಸಿಂಬಲ್ಸ್ಗಳನ್ನು ರಸ್ತೆಗಳಲ್ಲಿ ಹಾಕಿರೋ ಸಿಂಬಲ್ಸ್ ಇರ್ಬೋದು ಮತ್ತು ಸಿಗ್ನಲ್ಸ್ಗಳು ಇರ್ಬೋದು, ಅವುಗಳನ್ನ ಎಚ್ಚರಿಕೆಯಿಂದ ನೋಡಿಕೊಂಡು ಹೋಗ್ಬೇಕು ಅಂತ ಕೇಳ್ಬೋದು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಭರತ್ ಕಾಳಿ ಸಿಂಘೆ 70 ಪೊಲೀಸ್ ಸಿಬ್ಬಂದಿಗೆ ಹೆಲ್ಮೆಟ್, 10 ಮಕ್ಕಳಿಗೆ ಶಿಶು ರಕ್ಷಣಾ ಕವಚ ವಿತರಿಸಿ ಜಾಥಾ ನಡೆಸುವ ಮೂಲಕ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ತಪ್ಪಿಸೋದಕ್ಕಾಗಿ ಇದು ಒಂದೇ ದಾರಿ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಓಡಿಸಬೇಕನ್ನುವಂತ ಮೆಸೇಜ್ ಅನ್ನ